ನನ್ನ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ. ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಕಂಬಳಿ ಒಳಗೆ ಮಲಗಬೇಕಾಗಿರೋ ಕಾಲದಲ್ಲಿ ಇಂಥ ಲೂಸ್ ನನ್ನ ಮಕ್ಕಳ ಜೊತೆ ಮಲಗೋ ಪರಿಸ್ಥಿತಿ ಬಂತಲ್ಲ. ದೇವ್ರೆ, ನಾನೇನು ಪಾಪ ಮಾಡಿದೆ? ಅವತ್ತು ಆ ಭಯಂಕರವಾದ ಘಟನೆ ನನ್ನ ಜೀವನದಲ್ಲಿ ನಡೆದು ಹೋಗಿದ್ರೆ ನಾನು ಎಷ್ಟು ಚೆನ್ನಾಗಿರ್ತಿದ್ದೆ. ಈ ವಿಷಯನ ಯಾರ ಹತ್ರ ಹೇಳ್ಕೊಳ್ಳಂಗೂ ಇಲ್ಲ, ಮುಚ್ಚಿಟ್ಕೊಳ್ಳಂಗೂ ಇಲ್ಲ. ಇವತ್ತಾಗಲ್ಲ ಈ ವಿಷಯನ ಯಾರಿಗಾರ ಹೇಳಲೇಬೇಕು. ಹೇ ಲೂಸ್ ಎದ್ದಳ ಮೇಲೆ, ಎದ್ದಳ ಮೇಲೆ. ಅಣ್ಣ ಪಾತ್ರೆ ತೊಳಿಬೇಕಾ? ಅಯ್ಯೋ ದೇವ್ರೇ, ಯಾವಾಗ್ಲೂ ತೊಳಿಯೋದ್ರಲ್ಲೇ ಇರ್ತೀಯಲ್ಲೇ. ಲೇ, ನಾನೀಗೊಂದು ವಿಷಯ ಹೇಳ್ತೀನಿ, ನೀನು ಯಾರಿಗೂ ಹೇಳ್ಬಾರ್ದು. ನನ್ನ ಗುಟ್ನ ರಟ್ಟು ಮಾಡಬಾರ್ದು. ನನಗೆ 20 ವಯಸ್ಸಲ್ಲಿ ಮದುವೆ ಆಗ್ಬೇಕು ಅಂತ ಆ ಊರು ಈ ಊರು, ಆ ಹುಡುಗಿ ಈ ಹುಡುಗಿ ಅಂತ ಅಲ್ದು ಟೈಮ್ ಆಗೋಗಿ ಕಡೆಗೆ ಒಂದು ಜ್ಯೋತಿಷಿ ಹತ್ರ ಹೋದೆ. ನನ್ನ ಮಗ ನಿನಗೆ ಆ ದೋಷ ಇದೆ, ಈ ದೋಷ ಇದೆ, ಅಲ್ಲಿ ಕೆಡ್ತಿದೆ, ಇಲ್ಲಿ ಕೆಡ್ತಿದೆ ಅಂತ 20 ವರ್ಷ ತಳ್ಕೊಂಡು ಹೋಗ್ಬಿಟ್ಟ. 40 ವರ್ಷ ಆದ್ಮೇಲೆ ನನ್ನ ದೋಷ ಎಲ್ಲ ಪರಿಹಾರ ಆಗಿದ್ದು. ಆ ಟೈಮಲ್ಲಿ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಟೈಮ್ ಬಂದಿತ್ತು. ಲೇಟಾಗಿ ತೋರಿಸಿದ್ರು, ಲೇಟೆಸ್ಟ್ ಆಗಿ ತೋರಿಸಿದ್ದೀರಾ. ಹುಡುಗಿ ನೋಡ್ತಾ ಇದ್ರೆ ಹಾಲಲ್ಲಿ ಕೈ ತೊಳೆದು ಮುಟ್ಬೇಕು ಅನಿಸ್ತಾ ಇದೆ. ರಾಮಾಚಾರಿ ಚಿತ್ರದಲ್ಲಿ ಹೇಗ ಅಣ್ಣಂದ್ರು ಅವಳ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತ ಇದ್ರು, ಅದಕ್ಕಿಂತ ಹೆಚ್ಚಾಗಿ ಇವ್ರು ನೋಡ್ಕೊಂತ ಇದ್ದಾರೆ ನನಗೋಸ್ಕರ. ಅಲ್ಲಿ ನಿಂತಿದಾರಲ್ಲ ಅವರಿಬ್ರು ಮನೆ ಕೆಲ್ಸದವ್ರು. ಒಂದಿನ ಅಪ್ಪಿ ಕಣ್ಣೆತ್ತಿ ನೋಡಿದ್ದಕ್ಕೆ ಅವ್ರಿಗೆ ಈ ಗತಿ. ಅಂದ್ರೆ ಹುಡುಗಿ ಆ ಪಾಠ ಪರಂಜಿ ಅನ್ನಿ. ಜ್ಯೋತಿಷ್ರೆ, ಯಾಕೋ ಹುಡುಗಿಗೆ ನಾನು ಇಷ್ಟ ಆಗ್ಲಿಲ್ಲ ಅನ್ಸತ್ತೆ. ಬನ್ನಿ ಓಡೋಬಿಡೋಣ. ನನ್ನ ತಂಗಿಗೆ ನೀವು ತುಂಬಾ ಇಷ್ಟ ಆದ್ರಂತೆ. ಜಮೀನ್ದಾರು ರಾಜಮನೆ ತಂದವರೆಲ್ಲ ನನ್ನ ತಂಗಿ ನೋಡಕ್ ಬಂದಿದ್ರು. ಅವ್ರನ್ನ ಯಾರನ್ನೂ ಒಪ್ಪಿರ್ಲಿಲ್ಲ. ನಿನ್ನ ಒಪ್ಪಿದಾಳೆ ಅಂದ್ರೆ ನೀನು ಕೇಳ್ಕೊಂಡ್ ಬಂದಿದ್ಯಾ? ಥ್ಯಾಂಕ್ಸ್. ನಿನಗೆ ಒಪ್ಪಿಗೆ ತಾನೆ? ಅಯ್ಯೋ ಸರ್, ಫ್ರೀಯಾಗಿ ಕೊಟ್ರೆ ವಿಷಾನೇ ಕುಡಿದು ಬಿಡ್ತೀನಿ. ನೀವು ಹಾಲು ಪಾಯಸ ಕೊಡ್ತಾ ಇದ್ದೀರಾ, ಕುಡಿದೇ ಬಿಡ್ತೀನ. ನಮ್ಮ ಮನೆ ತರದ ಸಂಪ್ರದಾಯ ಪ್ರಕಾರ ಹುಡುಗಿ ಹುಡುಗನ ಇಷ್ಟಪಟ್ರೆ ಹುಡುಗಿ ಇಬ್ರು ಸೇರ್ಕೊಂಡು ರೀ, ನಾನ್ ನಿಮ್ಗೊಂದು ನಿಜ ಹೇಳ್ಬೇಕು, ಆದ್ರೆ ಯಾರಿಗೂ ಹೇಳ್ಬಾರ್ದು. ನಾವಿಬ್ರು ಗಂಡ ಹೆಂಡತಿ ಆಗೋರು, ನಮ್ ಸೀಕ್ರೆಟ್ನ ಯಾರಿಗೋರು ಹೇಳಕ್ಕಾಗತ್ತಾ? ಹೇಳು ಚಿನ್ನ. ಛೀ, ಹಾಗೆಲ್ಲ ಮುಟ್ಬಾರ್ದು. ಇದೆಲ್ಲ ಮದ್ವೆ ಆದ್ಮೇಲೆ. ಅಯ್ಯೋ ಅಯ್ಯೋ ಅಯ್ಯೋ, ಲೇಟಾಗಿ ನೀನ್ ಸಿಕ್ಕಿದ್ರು 916 ಹಾಲ್ ಮಾರ್ಕ್ ಗೋಲ್ಡೇ ಸಿಕ್ದಂಗಾಯ್ತು ಚಿನ್ನ. ಈಗ ಉಪ್ಪ ಹಾಕೋದ್ನಲ್ಲ ರಘುಪತಿ ಅಂತ, ನಾನ್ ಋತುಮತಿ ಆದಾಗ ಮಾಡ್ದ ಕಿತಾಪತಿ. ನೀನ್ ಹೇಳ್ತಾ ಇರೋದು ಇವಾಗ ಪಲ್ಯ ಹಾಕೋದ್ನಲ್ಲ ಪದ್ದಿ, ಅವನ್ ಜೊತೆ ಫಸ್ಟ್ ಟೈಮು ಪಲ್ಲಂಗ ಶೇರ್ ಮಾಡ್ದೆ. ಇದು ಪರವಾಗಿಲ್ಲ. ನೀನು ಚಿಕ್ಕವಳು, ಚಿಕ್ಕ ವಯಸ್ಸಲ್ಲಿ ಸಂಜು ಬೆಡ್ಸ್ಕಿತ್ತ ಮೂವಿ ತರ ಏನೋ ಆಗೋಗಿದೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡಕತ್ತೀನಿ. ಇಷ್ಟೇ ತಾನೆ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಒಬ್ಬಟ್ಟು ಹಾಕೋದ್ನಲ್ಲ ಓಬಿರಾಯ, ಅವ್ನ್ ನನ್ ಹೊಟ್ಟೆಲಿ ಹೂರ್ಣ ಬಿಟ್ಟು ಹೋದ. ಇವನ್ ಬರೀ ಊರ್ನ ಬಿಟ್ಟೋದ್ನ, ಇನ್ ಯಾರ್ಯಾರು ಏನೇನ್ ಬಿಟ್ಟೋದ್ರು ಒಂಚೂರು ಲಿಸ್ಟ್ ನೀವು ಕೊಟ್ಬಿಟ್ರೆ ನಾನು ಮೆಂಟಲಿ ಸ್ವಲ್ಪ ಪ್ರಿಪೇರ್ ಆಗ್ಬಿಡ್ತೀನಿ. ಅನ್ನ ಆಯ್ತು, ಸಾರಾಯ್ತು, ಹುಳಿ ಆಯ್ತು, ಉಪ್ಪಾಯ್ತು, ಒಬ್ಬಟ್ಟಾಯ್ತು, ಪಲ್ಯ ಆಯ್ತು, ಚಟ್ನಿ ಆಯ್ತು, ಎಲ್ಲ ಮುಗಿದಾಯ್ತು. ಇನ್ನೇನಾದ್ರೂ ಬ್ಯಾಲೆನ್ಸ್ ಇದೆಯಾ ಅಮ್ಮ?
ಬೀಡ ಅಯ್ಯೋ ಬೀಡ ಬೀಡ ಮನೆಯವನು ಕೆಳಗ್ ಮನೆಯವನು ಮೇಲ್ ಮನೆಯವನು ಆ ಕಡೆ ಮನೆಯವನು ಮುಂದೆ ಮನೆಯವನು ಹಿಂದೆ ಮನೆಯವನು ಎಲ್ಲಾರು ಮೊಸರನ್ನ ಕಡ್ದು ಮಜ್ಜಿಗೆ ಮಾಡ್ಬಿಟ್ಟವ್ರೆ. ಈ ಕಿತ್ತೋಗಿರೋದ್ರಲ್ಲಿ ನಾನ್ ಕಿಸಿಯಕ್ಕೆ ಏನಮ್ಮ ಬ್ಯಾಲೆನ್ಸ್ ಇದೆ. ಆ ನನ್ ಮಗ ಜ್ಯೋತಿಷಿ ಹೇಳ್ದ ಅವ್ರ ತಂಗಿನ ರಾಮಾಚಾರಿ ಇಲ್ಲಿ ಬರೋ ತಂಗಿ ತರ ಸಾಕಿದ್ದಾರೆ ಅಂತ. ನೀನ್ ನೋಡಿದ್ರೆ ಸನ್ನಿ ಲಿಯಾನ್ನೇ ಬೀಟ್ ಮಾಡ್ಬಿಟ್ಟಿದ್ಯಲ್ಲಮ್ಮ. ಅಯ್ಯೋ ಅಮ್ಮ. ರೀ ಆ. ನಿಮ್ ಬಿರಿಯಾನಿ ಅಂಗಡಿ ಕಸ್ಟಮರ್ಸು ತುಂಬಾ ಜನ ಬರ್ತಾರಲ್ವಾ? ಅಯ್ಯಯ್ಯೋ, ಹಾಬಿಟ್. ಅಯ್ಯೋ, ನನ್ ಮಕ್ಳ ಈ ಮದುವೆ ನಡೆಯಲ್ಲ. ಹ? ಯಾಕೆ? ಯಾಕ ಲೇ ಶಾಸ್ತ್ರಿ, ಒಂದು ರಾಮಾಚಾರ್ಯಲ್ಲಿ ಬರೋ ತಂಗಿ ತರ ತಂಗಿನ ಬೆಳೆಸವ್ರೆ ಅಂತ ಹೇಳ್ದಲ್ಲ. ಹೌದು. ಇವ್ರು ಒಂದು ಸನಿ ಲಿಯಾನೇ ಬೆಳೆಸಿಟ್ಟವ್ರಲ್ಲ ಗೂಬ. ನನ್ ತಂಗಿನ ಸಣ್ಣಿಲ್ಲ ಅಂತೇನೋ. ಇನ್ನೇನ್ ಸಾವಿತ್ರಿ ಅನ್ಬೇಕಾ ಮುಚ್ಚಬಾಯಿ. ನನ್ ತಂಗಿ ಪತಿವ್ರತೆ ಗೊತ್ತಾ? ನೋಡ್ದಲ್ಲಪ್ಪ ಮದ್ವೆಗೆ ಜನನ ಕರಿಯೋ ತರ ಲಿಸ್ಟ್ ಕೊಟ್ಟಲ್ಲ ಗಂಡಸರ್ದು. ಏಯ್ ಆ. ನನ್ ತಂಗಿನ ಮದ್ವೆ ಆಗ್ತಾ ಇಲ್ವಾ ನೀನು? ಒಂದು ಹೆಣ್ಣು ನಾಯಿ ಮರಿನ ಬೇಕಾದ್ರೆ ಮದ್ವೆ ಆಗ್ತೀನಿ. ನಿಮ್ ತಂಗಿ ನನ್ನ ಮಗನೇ, ನನ್ನ ತಂಗಿಗೆ ಸಿಗ್ತೀರಾ ಭಾಗ್ಯ, ಇನ್ಯಾರಿಗೂ ಸಿಗ್ಬಾರ್ದು. ಬೆಳಗಿಂದ ಹುಡುಕ್ತಾನೇ ಇದಿರಲ್ಲ ಡಾಕ್ಟ್ರೆ. ಮಿಸ್ಟರ್ ಪಪ್ಪು ಅವರೇ, ನಾನು ಹುಡುಕ್ತಾನೆ ಇದ್ದೀನಿ, ಆದ್ರೆ ಸಿಗ್ತಾನೆ ಇಲ್ಲ. ಅದರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಖಂಡಿತ ಪ್ರಯೋಜನ ಇದೆ, ಆದ್ರೆ ಅದ್ ನಿಮ್ ಬಾಡಿಲಿ ಇಲ್ದೇ ಇರೋದ್ರಿಂದ ನಿಮಗೆ ಪ್ರಯೋಜನ ಇಲ್ಲ. ಅರ್ಥ ಆಗ್ಲಿಲ್ಲ. ನೋಡಿ ಪಪ್ಪು ಅವರೇ, ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ನಿಮಗ್ ಬ್ಯಾಟ್ರಿ ಇದೆ, ಹಾ, ಮೀಟರ್ ಇಲ್ಲ. ಇದು ಶಾರ್ಟ್ ಅಂಡ್ ಸ್ವೀಟಾ? ಲೇ ನನ್ ಜೀವನನೇ ಎಕ್ಕುಟ್ಟಾಯ್ತಲ್ಲ. ಆವತ್ತಿಂದ ನನಗೆ ಮ್ಯಾಟ್ರ್ ಇದೆ ಮೀಟ್ರ್ ಇಲ್ಲ ಅನ್ನೋ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ನಿನಗೆ ಫಸ್ಟ್ ಟೈಮ್. ಓ, ಯಾರಿಗೂ ಹೇಳಲ್ಲ ತಾನೆ? ಯಾರಿಗೂ ಹೇಳ್ಬಾರ್ದು. ನನಗೆ ಗೊತ್ತು ನೀನ್ ಯಾರಿಗೂ ಹೇಳಿಲ್ಲ ಅಂತ, ಅದಕ್ಕೆ ನಿನಗೆ ಹೇಳಿದ್ದ. ಮಲ್ಕ ಹಬ್ಬಾ, ಈಗ ನನ್ನ ಮನಸ್ಸಲ್ಲಿರೋ ಭಾರ ಎಲ್ಲ ಇಳಿತು. ಪಚ್ಚಪ್ಪ ಅಮ್ಮ. ಲಿಂಗಮ್ಮ ಬಾ. ಧೂಳಮ್ಮ ಮೆತ್ತಿಗೆ. ನಾನನ್ ಎರಡು ಕೇಳು. ಕೇಳೇ ಬಿಡ್ತೀನಿ. ಕೇಳೋ. ನಿಮಗ್ ಮ್ಯಾಟ್ರ್ ಇದೆಯಂತೆ, ಮೀಟ್ ಮತ್ತೆ. ಇಬ್ರು ಇನ್ನು ಮಲಗವರಲ್ಲ. ನನ್ನ ಮ್ಯಾಟ್ರ್ ಇವಳಿಗೆ ಹೆಂಗ್ ಲೀಕ್ ಆಯ್ತು? ಬೇಗ ಹೇಳಿ, ನನ್ ಮನೆಗೆ ಹೋಗ್ಬೇಕು, ಕೆಲ್ಸ ಇದೆ. ಮೀಟ್ರೇ ಇಲ್ಲ. ಬೇರೆ ಒಬ್ಬ ಮೂಗ ಒಬ್ಬ ಲೂಸು. ಮ್ಯಾಟ್ರ್ ಹೆಂಗ್ ಲೀಕ್ ಆಯ್ತು?